ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಅಗತ್ಯವಾದ ಉಪ್ಪು ಹೇಗೆ ತಯಾರಿಸುತ್ತಾರೆ, ಅದರ ಹಿಂದೆ ಎಷ್ಟು ಶ್ರಮ ಅಡಗಿದೆ ಮತ್ತು ಈ ಪರಂಪರೆಯ ಉದ್ಯಮ ಹೇಗೆ ನಡೆಯುತ್ತೆ ಎಂಬುದನ್ನು ನೋಡೋಣ. ಸಾಣಿಕಟ್ಟಾದಂತಹ ಕರಾವಳಿ ಪ್ರದೇಶಗಳಲ್ಲಿ ಉಪ್ಪು ತಯಾರಿಕೆಗೆ ಪ್ರಕೃತಿಯೇ ದೊಡ್ಡ ಸಹಾಯ ಮಾಡುತ್ತೆ. ಸಾಣಿಕಟ್ಟ ಉಪ್ಪಿನ ಇತಿಹಾಸ 18ನೇ ಶತಮಾನಕ್ಕೆ ಸೇರಿದ್ದು. 1952ರಲ್ಲಿ ನಾಗರಬೈಲ್ ಉಪ್ಪಿನ ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಯಾಯಿತು. ಈ ಉಪ್ಪಿನ ಉದ್ಯಮಕ್ಕೆ 300 ವರ್ಷಗಳ ಇತಿಹಾಸವಿದೆ. ಸಮುದ್ರದ ನೀರು, ಬಿಸಿಲು ಮತ್ತು ಗಾಳಿ ಈ 3 ಅಂಶಗಳು ಸೇರಿ ಉಪ್ಪಿನ ಉತ್ಪಾದನೆಗೆ ಸಾಧ್ಯವಾಗುತ್ತೆ. ಮೊದಲು ಸಮುದ್ರದ ನೀರನ್ನು ವಿಶೇಷ ಕಾಲುವೆಗಳ ಮೂಲಕ ಉಪ್ಪಿನ ಗದ್ದೆಗಳಲ್ಲಿ ಹರಿಸಲಾಗುತ್ತೆ. ಈ ಗದ್ದೆಗಳನ್ನು ಬಹಳ ಎಚ್ಚರಿಕೆಯಿಂದ ಸಮತಟ್ಟಾಗಿ ನಿರ್ಮಿಸಲಾಗಿರುತ್ತೆ. ನೀರು ಸಮವಾಗಿ ಹರಿದಾಗ ಮಾತ್ರ ಉತ್ತಮ ಗುಣಮಟ್ಟದ ಉಪ್ಪು ಸಿಗತ್ತೆ. ನಂತರ ಈ ನೀರನ್ನು ಕೆಲವು ದಿನಗಳ ಕಾಲ ಬಿಸಿಲಿನಲ್ಲಿ ಬಿಡಲಾಗುತ್ತೆ. ಸೂರ್ಯನ ಉಷ್ಣತೆಯಿಂದ ನೀರು ನಿಧಾನವಾಗಿ ಆವಿಯಾಗಲು ಆರಂಭಿಸುತ್ತೆ. ನೀರಿನ ಪ್ರಮಾಣ ಕಡಿಮೆಯಾಗುತ್ತಾ ಹೋದಂತೆ ಅದರಲ್ಲಿರುವ ಉಪ್ಪಿನ ಸಾಂದ್ರತೆ ಹೆಚ್ಚಾಗುತ್ತೆ. ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರಕೃತಿಯ ಮೇಲೆ ಅವಲಂಬಿತವಾಗಿದೆ. ಕೆಲವು ದಿನಗಳ ನಂತರ ನೀರಿನಲ್ಲಿರುವ ಉಪ್ಪಿನ ಅಂಶ ಹೆಚ್ಚಾಗಿ ಸಣ್ಣ ಸಣ್ಣ ಸ್ಫಟಿಕಗಳ ರೂಪದಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸುತ್ತೆ. ಉಪ್ಪು ಸಾಕಷ್ಟು ಪ್ರಮಾಣದಲ್ಲಿ ರೂಪುಗೊಂಡ ನಂತರ ಅವುಗಳನ್ನು ವಿಶೇಷ ಸಾಧನಗಳ ಸಹಾಯದಿಂದ ಒಂದು ಕಡೆ ಕೂಡಿಸಲಾಗುತ್ತೆ. ಇದು ಬಹಳ ಶ್ರಮದ ಕೆಲಸ. ಉಪ್ಪನ್ನು ಕೂಡಿಸಿದ ನಂತರ ಅದನ್ನು ರಾಶಿಗಳ ರೂಪದಲ್ಲಿ ಸಂಗ್ರಹಿಸಲಾಗಿರುತ್ತೆ. ನಂತರ ಉಪ್ಪನ್ನು ಸ್ವಚ್ಛಗೊಳಿಸಿ ಅಗತ್ಯವಿದ್ದರೆ ಸಂಸ್ಕರಿಸಿ ಮಾರುಕಟ್ಟೆಗೆ ಕಳಿಸಲಾಗುತ್ತೆ. ಸಾಣಿಕಟ್ಟಾದ ಉಪ್ಪು ಉದ್ಯಮ ಕೇವಲ ಒಂದು ವ್ಯವಹಾರವಲ್ಲ, ಇದು ಅನೇಕ ಕುಟುಂಬಗಳ ಜೀವನಾಧಾರವಾಗಿದೆ. ಸಾಣಿಕಟ್ಟ ಉಪ್ಪಿನ ವಿಶೇಷವೇನೆಂದರೆ ಇದು ಸಂಪೂರ್ಣವಾಗಿ ನೈಸರ್ಗಿಕ ವಿಧಾನದಲ್ಲಿ ತಯಾರಿಸಲಾಗಿದ್ದು, ಸಮುದ್ರದ ನೀರು, ಸೂರ್ಯನ ತಾಪ ಮತ್ತು ಮಾನವನ ಶ್ರಮ ಈ 3 ಸೇರಿ ನಮ್ಮ ಜೀವನಕ್ಕೆ ಅಗತ್ಯವಾದ ಉಪ್ಪನ್ನು ನೀಡುತ್ತವೆ.